ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆಧಾರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈಗ ಕಥೆ ಕೇಳೋ ಸಮಯ ಬಂತು. ಈಗ ತಾನೇ ಯುಗಾದಿನ ಸಂಭ್ರಮದಿಂದ ಆಚರಿಸಿದ್ವಿ ಅಲ್ವಾ? ಎಲ್ಲರೂ ಚೆನ್ನಾಗಿ ಒಬ್ಬಟ್ಟು ತಿಂದ್ರಾ? ಅದಕ್ಕೂ ಮೊದಲು ದೇವ್ರಿಗೆ ನಮಸ್ಕಾರ ಮಾಡಿ ಬೇವು ಬೆಲ್ಲ ತಿಂದ್ರಿ ತಾನೆ? ನನಗೆ ಬೇವು ಬೇಡಪ್ಪ ಕಹಿ ಅಂತ ಬರೀ ಬೆಲ್ಲ ತಿಂದುಬಿಟ್ರಾ? ಇಲ್ಲ ತಾನೆ? ಯುಗಾದಿ ಬಹಳ ವಿಶೇಷವಾದ ಹಬ್ಬ ಮಕ್ಕಳೇ. ಸುಂದರವಾದ ವಸಂತ ಋತುವಿನ ಆರಂಭದಲ್ಲಿ ಇದು ಬರುತ್ತೆ. ಬೇವು ಬೆಲ್ಲ ತಿನ್ನೋದೇ ಈ ಹಬ್ಬದ ವೈಶಿಷ್ಟ್ಯತೆ. ಯಾಕೆ ತಿನ್ನಬೇಕು ಬೇವು ಬೆಲ್ಲ? ನಮ್ಮೆಲ್ಲರ ಜೀವನದಲ್ಲೂ ಸುಖ ದುಃಖ, ಲಾಭ ನಷ್ಟ, ಬಿಸಿಲು ಚಳಿ ಅಂತ ಈ ಥರ ದ್ವಂದ್ವಗಳು ಇದ್ದೇ ಇರುತ್ತೆ ಅಲ್ವಾ? ಸುಖ ಮಾತ್ರ ಬೇಕು ಅಂದ್ರಾಗತ್ತಾ? ಸುಖ ಬಂದಾಗ ವಿಪರೀತ ಸಂಭ್ರಮ ಪಟ್ಬಿಡೋದು, ಕಷ್ಟ ಬಂದಾಗ ಹಾಗೇ ಹೋಯ್ತಲ್ಲಪ್ಪ ಇನ್ನೇನು ಗತಿ ಅಂತ ಗೊಳೋ ಅಂತ ಹೊತ್ಕೊಂಡು ಕೂತ್ಕೊಳ್ಳೋದು. ಎರಡನ್ನೂ ಮಾಡಬಾರ್ದು ಅಂತ ಹೇಳುತ್ತೆ ನಮ್ಮ ಸನಾತನ ಧರ್ಮ. ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡಬೇಕು, ಶಾಂತ ಮನೋಭಾವ ಬೆಳೆಸ್ಕೋಬೇಕು. ಇದಕ್ಕೋಸ್ಕರ, ಇದನ್ನು ಹೇಳೋದಕ್ಕೋಸ್ಕರ ಅಂತಲೇ ಇರುವಂಥ ಹಬ್ಬ ಈ ಯುಗಾದಿ ಹಬ್ಬ. ಈಗ ಈ ತತ್ವವನ್ನೇ ಹೇಳುವಂಥ ಒಂದು ಚಂದವಾದ ಕಥೆ ಕೇಳೋಣವಾ? ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿ ಜನರು ಕಷ್ಟಪಟ್ಟು ತಮ್ಮ ಹೊಲ ಗದ್ದೆಗಳಲ್ಲಿ ದುಡಿತಾ ಇದ್ದರು. ಸಾಯಂಕಾಲದ ಹೊತ್ತು ಊರಲ್ಲೇ ಇದ್ದ ಅರಳಿ ಮರದ ಕಟ್ಟೆ ಮೇಲೆ ಕೂತ್ಕೊಂಡು ಸುಖ ದುಃಖ ಹಂಚ್ಕೋತಾ ಇದ್ದರು. ಅವರಲ್ಲಿ ಒಬ್ಬ ರೈತ ಇದ್ದ. ಅವನು ಬಡವ. ಅವನ ಹೆಂಡತಿ, ಮಗ 3 ಜನ ಇದ್ದರು. ಸಾಧಾರಣವಾದ ಮಣ್ಣಿನ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಅವನ ಹೆಂಡತಿನೂ ತುಂಬ ಒಳ್ಳೆಯವಳು, ಸಮಾಧಾನಿ. ಮಗನೂ ಗಟ್ಟಿಮುಟ್ಟಾಗಿದ್ದ. ತಂದೆ ಜೊತೆಯಲ್ಲಿ ತಮ್ಮ ಪುಟ್ಟ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದ. ತಂದೆಗೆ ಎಲ್ಲ ರೀತಿಯಲ್ಲೂ ನೆರವಾಗ್ತಾ ಇದ್ದ. ಅವ್ರ ಹತ್ರ ಸ್ವಲ್ಪ ಹೊಲ ಇತ್ತು, ಒಂದು ಎತ್ತಿತ್ತು ಹೊಲದಲ್ಲಿ ಉಳುಮೆ ಮಾಡೋದಕ್ಕೆ, ಒಂದು ನಂಬಿಗಸ್ತ ನಾಯಿ ಇತ್ತು ಮನೆ ಕಾಯೋಕ್ಕೆ, ಹಾಗೂ ಅವರೆಲ್ಲರಿಗೂ ತನ್ನ ನಿರ್ಮಲವಾದ ಪ್ರೀತಿ ಕೊಡೋದಕ್ಕೆ 2 ಹಸು ಇತ್ತು. ಅವು ಕೊಡ್ತಾ ಇದ್ದ ಹಾಲು ಅವ್ರ ಮನೆಗೆ ಸಾಕಾಗಿ ಸ್ವಲ್ಪ ಮಾರಾಟನೂ ಮಾಡ್ತಾಯಿದ್ರು. ಅವ್ರ ಹತ್ರ ಇನ್ನೊಂದು ವಸ್ತು ಇತ್ತು. ಏನದು? ಒಂದು ಕುದುರೆ. ಅದು ಚಿಕ್ಕ ಮರಿ ಆದಾಗಿಂದ ರೈತ ಅದನ್ನು ಬೆಳೆಸಿದ್ದ. ಈಗ ಅದು ಸುಂದರವಾದ ಗಟ್ಟಿ ಮುಟ್ಟಾದ ಕುದುರೆ ಆಗಿತ್ತು. ಅದು ಈ ನಾಯಿ ಹಸುಗಳ ಹಾಗೆ ರೈತನ ಕುಟುಂಬದ ಸದಸ್ಯನೇ ಆಗೋಗಿತ್ತು. 3 ಜನಕ್ಕೂ ಅದನ್ನು ಕಂಡ್ರೆ ತುಂಬ ಪ್ರೀತಿ. ಈ ರೈತನದ್ದು ಒಂದು ವಿಶೇಷವಾದ ಗುಣ. ಅವನ ಜೀವನದಲ್ಲಿ ಒಳ್ಳೆಯದಾದರೂ ಕೆಟ್ಟದ್ದಾದರೂ ಅವನು ಯಾವಾಗಲೂ ಶಾಂತವಾಗಿರ್ತಾ ಇದ್ದ. ಮಳೆ ಬರದೆ ಪೈರು ಒಣಗಿದಾಗ ಅವನು ದೇವರನ್ನು ಬೈಕೋತಾ ಇರಲಿಲ್ಲ. ಮಳೆ ಚೆನ್ನಾಗಿ ಬಂದು ಒಳ್ಳೆ ಬೆಳೆ ಬಂದು ಲಾಭ ಆದಾಗ ಅವನು ಬಹಳ ಖುಷಿಯಿಂದ ಹೊಗಳ್ಕೋತಾನೂ ಇರಲಿಲ್ಲ. ಕಷ್ಟಪಟ್ಟು ಕೆಲಸ ಮಾಡೋದು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋದು, ಏನೇ ಆದರೂ ಶಾಂತವಾಗಿರೋದು, ಇದು ಅವನ ದಿನಚರಿ ಆಗಿತ್ತು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಮಗೇನು ಗೊತ್ತು? ಜೀವನ ಏನನ್ನು ಕೊಡುತ್ತೋ ಅದನ್ನು ಸ್ವೀಕರಿಸಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು
ಕೃತಜ್ಞತೆಯಿಂದ ಜೀವನ ನಡೆಸಬೇಕು ಅಂತ ಅವನು ಅಂದ್ಕೊಂಡಿದ್ದ. ಬೇರೆ ಜನರಿಗೆಲ್ಲ ಇವನಂತರ ವಿಚಿತ್ರ ಸ್ವಭಾವದವನು ಅಂತ ಅನ್ನಿಸ್ತಾ ಇತ್ತು. ಕೆಲವರಂತೂ ಇವನೊಬ್ಬ ಮಂಕದಿಣ್ಣೆ ಅಂದ್ಕೋತಾ ಇದ್ರು. ಹೀಗೆ ದಿನ ಕಳೀತಾ ಇತ್ತು. ಒಂದು ಸರ್ತಿ ಅವ್ರ ಹಳ್ಳಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದ. ಅವನು ತನ್ನ ವ್ಯಾಪಾರಕ್ಕೆ ಬೇರೆ ಬೇರೆ ಕಡೆ ಹೋಗುವಾಗ ಆಗಾಗ ಈ ಊರಿನ ಮಾರ್ಗವಾಗಿ ಹೋಗ್ತಾ ಇದ್ದ. ಈ ಸರ್ತಿ ಬಂದಾಗ ಅವನಿಗೆ ಯಾರೋ ಈ ಬಡ ರೈತನ ಗಟ್ಟಿ ಮುಟ್ಟಾದ ಕುದುರೆ ಬಗ್ಗೆ ಹೇಳಿದ್ರು. ಅವನು ರೈತನ ಮನೆಗೆ ಬಂದು ನೋಡ್ದ. ಕುದುರೆ ತುಂಬ ಚೆನ್ನಾಗಿತ್ತು. ಅವನಿಗೆ ತುಂಬ ಇಷ್ಟ ಆಗೋಯ್ತು. ಅವನು ರೈತನಿಗೆ ಹೇಳ್ದ, ಈ ಕುದುರೆನ ನಾನು ಕೊಂಡ್ಕೊತೀನಿ ಅಂತ ಹೇಳಿಬಿಟ್ಟು ಒಂದು ಚೀಲ ಬಂಗಾರದ ನಾಣ್ಯಗಳನ್ನು ಕೊಟ್ಟ. ಆ ಹಣ ರೈತನ ಜೀವನದ ಅನೇಕ ವರ್ಷಗಳು ಹಾಯಾಗಿರೋದಕ್ಕೆ ಸಾಕಾಗ್ತಾ ಇತ್ತು. ಜನರೆಲ್ಲ ಬಂದು ಸೇರಿಕೊಂಡ್ರು. ಓಹೋ, ಒಳ್ಳೆ ಅವಕಾಶ ಇವನಿಗೆ ಅಂದ್ಕೊಂಡ್ರು. ಆದರೆ ರೈತ ಹೇಳ್ದ, ಇದು ಒಂದು ಪ್ರಾಣಿಯಾಗಿ ಉಳಿದಿಲ್ಲ, ನಮ್ಮ ಮನೆಯ ಸದಸ್ಯನೇ ಆಗೋಗಿದೆ, ಹಾಗಾಗಿ ನಾನು ಇದನ್ನು ಮಾರೋದಿಲ್ಲ ಅಂತ ಹೇಳ್ದ. ವ್ಯಾಪಾರಿ 2 ಚೀಲ ಬಂಗಾರದ ನಾಣ್ಯ ಕೊಡ್ತೀನಿ ಇಂದ. ನೀವು ಏನೇ ಕೊಟ್ಟರೂ ನಾನು ಮಾರೋದಿಲ್ಲ ಅಂದ ರೈತ. ಸರಿ, ಇನ್ನೇನು ಮಾಡೋದು? ವ್ಯಾಪಾರಿ ಬೇಜಾರು ಮಾಡ್ಕೊಂಡು ಹೊರಟೋದ. ಹಳ್ಳಿಯವರೆಲ್ಲ ಇವನೆಂಥ ಪೆದ್ದನಪ್ಪ, ನಾವಂತೂ ಇಂಥ ಪೆದ್ದನ್ನು ನೋಡೇ ಇರಲಿಲ್ಲ, ಇಡೀ ಹಳ್ಳಿಲೇ ಶ್ರೀಮಂತ ರೈತನಾಗಿ ಬದುಕಬಹುದಾಗಿತ್ತು ಇವನು, ಈಗ ಕಡೆ ತನಕ ಬಡವನಾಗೇ ಇರ್ತಾನೆ ಅಂತ ಗುಸುಗುಸು ಮಾತಾಡಿಕೊಂಡ್ರು. ರೈತ ಇದರ ಕಡೆಗೆಲ್ಲ ಲಕ್ಷ್ಯ ಕೊಡದೆ ತನ್ನ ಪಾಡಿಗೆ ತಾನು ತನ್ನ ಕೆಲಸ ಮಾಡಿಕೊಂಡಿದ್ದ. ಕೆಲವು ದಿನ ಕಳೀತು. ಒಂದು ದಿನ ರೈತನ ಮಗ ಕುದುರೆ ಲಾಯಕ್ಕೆ ಹೋಗಿ ನೋಡ್ತಾನೆ. ಕುದುರೆ ಇಲ್ಲವೇ ಇಲ್ಲ, ಎಲ್ಲೋ ಹೊರಟು ಹೋಗಿದೆ. ಅವನಿಗೆ ತುಂಬ ಅಳು ಬಂದ್ಬಿಡ್ತು. ಅದನ್ನು ಕಂಡ್ರೆ ತುಂಬ ಪ್ರೀತಿ ಅಲ್ವಾ. ತಂದೆಗೆ ಓಡಿ ಬಂದ್ಬಿಟ್ಟು ಹೇಳ್ದ. ಇಬ್ಬರು ತುಂಬ ಹುಡುಕಿದ್ರು, ಆದರೆ ಸಿಗಲೇ ಇಲ್ಲ. ಹಳ್ಳಿಯವರೆಲ್ಲ ಮಾತಾಡಿಕೊಂಡ್ರು. ಬೇಕಿತ್ತ ಇವನಿಗಿದು? ಸುಮ್ಮನೆ ವ್ಯಾಪಾರಿ ಬಂದಾಗ ಮಾರಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ಮನೆ ಸದಸ್ಯ ಹಾಗೆ ಹೀಗೆ ಅಂತ ಬೊಗಳೆ ಹೊಡೆದ. ಈಗ ನೋಡಿ, ಕುದುರೆನೂ ಇಲ್ಲ, ದುಡ್ಡು ಇಲ್ಲ ಅಂತ ಮಾತಾಡಿಕೊಂಡ್ರು. ಮಗನಿಗೆ ತುಂಬ ಬೇಜಾರಾಗೋಗಿತ್ತು. ತಂದೆಗೆ ಹೇಳ್ದ, ಅಪ್ಪ, ನಮ್ಮ ಪ್ರೀತಿ ಕುದುರೆ ಕಳೆದು ಹೋಗಿದೆ. ಎಷ್ಟು ದೊಡ್ಡ ನಷ್ಟ ಅಲ್ವಾ ಇದು? ನಿಮಗೇನು ಅನ್ನಿಸ್ತಾನೆ ಇಲ್ವಾ? ಇಷ್ಟು ಶಾಂತವಾಗಿರೋದಕ್ಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ತಂದೆ ಅವನ ಭುಜದ ಮೇಲೆ ಕೈ ಇಟ್ಟು ಹೇಳ್ದ, ನೋಡು ಮಗನೇ, ಇವತ್ತು ನಾವು ನಷ್ಟ ಅಂತ ತಿಳ್ಕೊಂಡಿರೋದು ನಾಳೆ ಲಾಭ ಆಗಬಹುದು. ಯಾವುದ್ರ ಬಗ್ಗೆನೂ ತಕ್ಷಣಕ್ಕೆ ತೀರ್ಮಾನಕ್ಕೆ ಬರಬಾರ್ದು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಮಗೇನಪ್ಪ ಗೊತ್ತೋ? ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಎಲ್ಲದಕ್ಕೂ ಒಂದೊಂದು ಕಾರಣ ಇರುತ್ತೆ. ಅದಕ್ಕೆ ಸಹನೆ ಇರಲಿ, ವಿಶ್ವಾಸ ಇರಲಿ ಅಂತ. ಮಗನಿಗೆ ಪೂರ್ತಿ ಅರ್ಥ ಆಗದೆ ಹೋದರೂ ತಂದೆ ಮೇಲೆ ಅವನಿಗೆ ಗೌರವ ಇದ್ದಿದ್ದರಿಂದ ಸರಿ ಅಂದ್ಕೊಂಡು ಸುಮ್ಮನಾದ. 1 ವಾರ ಕಳೀತು. ಒಂದಿನ ಬೆಳಗಿನ ಜಾವ ಕುದುರೆಯ ಕುರುಪಟದ ಸದ್ದು ಕೇಳಿಸ್ತು. ಮಗ ಮನೆಯಿಂದ ಹೊರಗೆ ಓಡಿ ಬಂದು ನೋಡ್ದ. ಆಶ್ಚರ್ಯ ಆಗೋಯ್ತು ಅವನಿಗೆ. ಅವ್ರ ಕುದುರೆ ವಾಪಸ್ ಬರ್ತಾ ಇದೆ. ಅಷ್ಟೇ ಅಲ್ಲ, ಅದ್ರ ಜೊತೇಲಿ 5 ಬಲವಾದ ಕಾಡು ಕುದುರೆಗಳು ಬರ್ತಾ ಇವೆ. ಅವನಿಗೆ ತುಂಬ ಖುಷಿಯಾಗೋಯ್ತು. ಎಲ್ಲವನ್ನು ಲಾಯದಲ್ಲಿ ಕಟ್ಟಾಕಿ ತಂದೆಗೆ ಸಂಭ್ರಮದಿಂದ ಹೇಳ್ದ. ಊರಿನ ಜನರೆಲ್ಲ ಬಂದು ನೋಡಿದ್ರು. ಓಹೋ, ಏನು ಅದೃಷ್ಟನಪ್ಪ ಇವಂದು, ಇಷ್ಟು ಗಟ್ಟಿ ಮುಟ್ಟಾದ ಕುದುರೆಗಳು. ಪಳಗಿಸ್ಬಿಟ್ರೆ ಬೇಕಾದಷ್ಟು ಕೆಲಸ ಮಾಡಿಸ್ಕೊಂಡಿರ್ಬೋದು. ಒಂದು ವೇಳೆ ಮಾರಿದ್ರೆ ಆ ವ್ಯಾಪಾರಿಗಿಂತ ಇವನೇ ದೊಡ್ಡ ಶ್ರೀಮಂತ ಆಗಿಬಿಡ್ಬೋದು ಅಂದ್ಕೊಂಡ್ರು. ರೈತ ಸುಮ್ಮನೆ ಮುಗುಳ್ನಕ್ಕ. ಅವ್ರಿಗೇನೂ ಉತ್ತರ ಕೊಡಲಿಲ್ಲ. ಮಗನಿಗೆ ಹೇಳ್ದ, ನೋಡಪ್ಪ, ತುಂಬ ಸಂಭ್ರಮ ಪಡಬೇಡ, ಇದರ ಪರಿಣಾಮ ಏನು ಅನ್ನೋದು ನಮಗೇನೂ ಗೊತ್ತಿಲ್ಲ ಅಂದ. ಸರಿ ಆಯಿತು, ಕುದುರೆಗಳನ್ನು ಒಂದೊಂದಾಗಿ ಪಳಗಿಸೋಣ ಅಂತ ಮಗ ಅವುಗಳಲ್ಲೆಲ್ಲ ಶಕ್ತಿಶಾಲಿಯಾಗಿದ್ದ ಕುದುರೆ ಮೇಲೆ ಹತ್ತಿ ಕೂತ. ಕುದುರೆ ಮೇಲಕ್ಕೆ ಎಗರಿ ಕೆನೆದು ಅವನ್ನ ರಪ್ ಅಂತ ನೆಲಕ್ಕೆ ಬೀಳಿಸ್ಬಿಡ್ತು.
ಅವನ ಬಲಗಾಲು 2 ಕಡೆ ಮುರಿದು ಹೋಯಿತು. ಹಳ್ಳಿ ವೈದ್ಯ ಬಂದು ಅದಕ್ಕೆ ಪಟ್ಟಿ ಕಟ್ಟಿದ. ಅವನು ಮೊದಲಿನ ಥರ ಆಗೋದಕ್ಕೆ ಅನೇಕ ವಾರಗಳು ಬೇಕು, ಆದರೂ ಕೂಡ ಅವನಿಗೆ ಸ್ವಲ್ಪ ಕುಂಟು ಇರುತ್ತೆ, ಪೂರ್ತಿ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟ. ಜನರೆಲ್ಲ ಮಾತಾಡಿಕೊಂಡ್ರು. ಅಯ್ಯ, ಕುದುರೆಗಳಿಗಿಂತ ಒಳ್ಳೆಯದಾಗೋದು ಬದಲು ಕೆಟ್ಟದೇ ಆಗೋಯ್ತಲ್ಲ. ಸುಮ್ಮನೆ ಇವನು ಆ ಕುದುರೆನ ವ್ಯಾಪಾರಿಗೆ ಮಾರಿದರೆ ಈ ತಾಪತ್ರಯನೇ ಇರ್ತಾ ಇರಲಿಲ್ವಲ್ಲ. ಇವನಾಗೆ ಕಷ್ಟವನ್ನು ಮೈ ಮೇಲೆ ಎಳ್ಕೊಂಡ ಅಂತ ಮಾತಾಡಿದ್ರು. ಮಗ ತಂದೇನು ಕೇಳ್ದ, ಅಪ್ಪ ಈ ರೀತಿ ಆಗಬೇಕು ಅಂತ ಮೊದಲೇ ನಿರ್ಧಾರ ಆಗಿತ್ತಪ್ಪ ಅಂತ. ತಂದೆ ಅದೇ ಶಾಂತ ಧ್ವನಿಯಲ್ಲಿ ಉತ್ತರ ಕೊಟ್ಟ. ಯಾವ ಮಳೆ ಕಣಿವೆಯಲ್ಲಿ ಪ್ರವಾಹಕ್ಕೆ ಕಾರಣವಾಗುತ್ತೋ ಅದೇ ಮಳೆ ದೊಡ್ಡ ಕಾಡಿಗೆ, ಆ ಕಾಡಿನ ಮರಗಳಿಗೆ ಸಂಜೀವಿನಿಯಾಗುತ್ತೆ ಮಗು. ಈಗ ಸಂದರ್ಭವನ್ನು ಹೀಗೆ ಇದು ಕೆಟ್ಟದು ಇದು ಒಳ್ಳೆಯದು ಅಂತ ಯಾವುದನ್ನು ನಿರ್ಧಾರ ಮಾಡೋಕ್ಕಾಗಲ್ಲ. ಇದನ್ನು ಆ ಥರ ನಿರ್ಧಾರ ಮಾಡಬೇಡ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂದ. ಎಲ್ಲದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಹಾಗಾಗಿ ಸಹನೆ ಇರಲಿ, ಕೃತಜ್ಞತೆ ಇರಲಿ, ವಿಶ್ವಾಸ ಗಟ್ಟಿಯಾಗಿರಲಿ ಅಂತ ಹೇಳ್ದು. ಹೀಗೆ 2 ವಾರ ಕಳೀತು. ಅವರ ರಾಜ್ಯದ ಮೇಲೆ ಶತ್ರುಗಳು ಏಕಾಏಕಿ ಮುತ್ತಿಗೆ ಹಾಕಿದ್ರು. ಅದನ್ನು ಎದುರಿಸೋಕೆ ಸಾಕಷ್ಟು ಸೈನಿಕರಿರಲಿಲ್ಲ ರಾಜ್ಯದಲ್ಲಿ. ಆಗ ರಾಜ ಏನು ಮಾಡ್ದ, ಹಳ್ಳಿಗೆ ಭಟರನ್ನು ಕಳಿಸ್ದ. ಎಲ್ಲೆಲ್ಲಿ ಸದೃಢರಾದ ಯುವಕರು ಇದ್ದಾರೋ ಅವ್ರನ್ನೆಲ್ಲ ಕಡ್ಡಾಯವಾಗಿ ಕರ್ಕೊಂಬಂದು ಸೇನೆಗೆ ಭರ್ತಿ ಮಾಡಿ ಅಂತ ಆಜ್ಞಾಪಿಸ್ದ. ಈ ಹಳ್ಳಿಗೂ ಬಂದರು ರಾಜಭಟರು. ಹಳ್ಳಿಲಿದ್ದ ಎಲ್ಲ ಮನೆಗಳಿಗೂ ನುಗ್ಗಿ ಯುವಕರನ್ನ ಕರ್ಕೊಂಡ್ರು. ರೈತನ ಮನೆಗೂ ಬಂದರು. ಆದರೆ ರೈತನ ಮಗ ಕಾಲು ಮುರ್ಕೊಂಡು ಮಲಗಿದ್ನಲ್ಲ, ಇವನಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅವನನ್ನು ಬಿಟ್ಟುಬಿಟ್ಟು ಉಳಿದವ್ರನ್ನೆಲ್ಲ ಕರ್ಕೊಂಡು ಹೊಟ್ಟೋದ್ರು. ಹಳ್ಳೀಲಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಅವರೆಲ್ಲ. ಸೈನ್ಯದ ಯಾವುದೇ ಶಿಕ್ಷಣ ಅವ್ರಿಗಿರಲಿಲ್ಲ, ಆದರೂ ಹೋಗಲೇಬೇಕಾಗಿತ್ತು. ಅವರ ತಂದೆ ತಾಯಿಯರು ಗಾಬರಿಯಾಗಿ ಏನು ಹೇಳೋದಕ್ಕೆ ಆಗದೆ ಅಳ್ತಾ ಕೂತ್ಕೊಂಡ್ರು. ಯುದ್ಧ ಜೋರಾಗಿ ನಡೀತು. ಅಂತೂ 2 ವಾರ ಆದಮೇಲೆ ಶತ್ರುಗಳು ಪಲಾಯನ ಮಾಡಿದ್ರು. ಸೇನೆಗೆ ಸೇರಿದ್ದವರೆಲ್ಲ ವಾಪಸ್ ಬಂದರು. ಇವರು ಊರಿಂದ ಹೋಗಿದ್ದ 23 ಜನರಲ್ಲಿ ಬರೀ 9 ಜನ ಮಾತ್ರ ವಾಪಸ್ ಬಂದರು. ಉಳಿದವರೆಲ್ಲ ಯುದ್ಧದಲ್ಲಿ ಸತ್ತು ಹೋಗಿದ್ರು. ರೈತನ ಆಡ್ಕೊಂಡಿದ್ರಲ್ಲ ಎಲ್ಲರೂ, ಅವರುಗಳಲ್ಲಿ ಎಷ್ಟೊಂದು ಜನ ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ರು, ದುಃಖದಲ್ಲಿ ಮುಳುಗಿ ಹೋದರು. ರೈತನ ಮಗ ನಿಧಾನವಾಗಿ ಚೇತರಿಸ್ಕೋತಾ ಇದ್ದ. ಇವರು ಕುದುರೆ ಕರ್ಕೊಂಬಂದಿತ್ತಲ್ಲ 5 ಕುದುರೆಗಳು, ಆ ಕುದುರೆಗಳನ್ನು ಕೂಡ ಪಳಗಿಸಿ ಆಗಿತ್ತು. ಅವು ಕೂಡ ಇವನ ಹೊಲದಲ್ಲಿ ಉಳೋದಕ್ಕೆ ಸಹಾಯ ಮಾಡ್ತಾ ಇದ್ವು. ಹಾಗಾಗಿ ಉಳುಮೆ ಬೇಗ ಬೇಗ ಆಗಿ ಹೋಗ್ತಾ ಇತ್ತು. ಮಗನಿಗೆ ಈಗ ಎಲ್ಲ ಅರ್ಥ ಆಗಿತ್ತು. ತಂದೆ ಹೇಳ್ದ, ನೀವು ಜೀವನವನ್ನು ನೋಡೋ ರೀತಿ ನಿಜಕ್ಕೂ ಬಹಳ ಅರ್ಥಪೂರ್ಣವಾಗಿದೆ ಅಪ್ಪ. ಇನ್ನೇನು ಎಲ್ಲ ಹಾಳಾಗೋಯ್ತು, ಮುಗಿದು ಹೋಯಿತು ಅಂತ ಅಂದ್ಕೊಳ್ತಾ ಇದ್ದ ಹಾಗೇ ಅದರಿಂದನೇ ಒಂದು ಹೊಸ ಶುಭಾರಂಭ ಆಗ್ಬಿಡುತ್ತೆ ಅಂತ ಹೇಳ್ದೆ. ಅದಕ್ಕೆ ತಂದೆ ಹೇಳ್ದ, ಹೌದು ಮಗನೇ, ಅದಕ್ಕೆ ವಿಪರೀತ ಖುಷಿನೂ ಪಡಬಾರ್ದು, ವಿಪರೀತ ದುಃಖನೂ ಪಡಬಾರ್ದು. ಜೀವನ ಒಂದು ನದಿ ಹಾಗೆ, ಎತ್ತರ ತಗ್ಗು 2 ಕಡೆನೂ ನದಿ ಹರಿತಾ ಹೋಗುತ್ತೆ. ಮುಂದೆ ಏನಿದೆ ಅಂತ ಗೊತ್ತಾಗೋಲ್ಲ. ಕುದುರೆ ಕಳೆದೋದಾಗ ಅಯ್ಯೋ ಎಲ್ಲ ಹಾಳಾಯಿತು ಅಂತ ಅನಿಸಿತ್ತಲ್ವಾ, ಆದರೆ ಅದು 5 ಕುದುರೆಗಳನ್ನ ಕರ್ಕೊಂಡು ಬಂದಾಗ ಆಹಾಹಾ ಎಂಥ ಭಾಗ್ಯ ಅನ್ನಿಸ್ತು. ನೀನು ಕುದುರೆ ಹತ್ತಿ ಪಳಗ್ಸೋಕೆ ಹೋಗಿ ಬಿದ್ದಾಗ ಅಯ್ಯೋ ಎಂಥ ತೊಂದರೆ ಬಂತು, ಕಾಲು ಶಾಶ್ವತವಾಗಿ ಕುಂಟಾಯ್ತಲ್ಲ ಅನ್ನಿಸ್ತು. ಆದರೆ ಅದೇ ವೈಕಲ್ಯ ಸೈನ್ಯಕ್ಕೆ ನೀನು ಸೇರದೇ ಇರೋ ಹಾಗೆ ಮಾಡಿ ನಿನ್ನ ಜೀವ ಉಳಿಸ್ತು. ಹಾಗಾಗಿ ಜೀವನ ಏನು ಕೊಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೆ ಆಗದೇ ಇರೋದರಿಂದ ಅದು ಹೀಗೇ ಅಂತ ನಾವು ತೀರ್ಮಾನ ಮಾಡಬಾರ್ದು. ಅದು ಕೊಡೋದನ್ನು ನಮ್ರತೆಯಿಂದ ಸ್ವೀಕರಿಸಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಸುಖ ದುಃಖ ಲಾಭ ನಷ್ಟ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳ್ದೆ.
ಹೌದಲ್ವಾ ಮಕ್ಕಳೇ? ಈ ಒಂದು ಕಥೆಯಿಂದ ನಮಗೆ ಅದು ಸ್ಪಷ್ಟ ಆಯ್ತಲ್ವಾ? ಅದನ್ನೇ ಹೇಳುತ್ತೆ ನಮ್ಮ ಯುಗಾದಿ. ಹಾಗಾಗಿ ನೀವೆಲ್ಲರೂ ಬರೀ ಬೆಲ್ಲ ಬೇಕು ಅಂತ ತಿನ್ನಬೇಡಿ, ಬೇವು ಬೆಲ್ಲ ಎರಡನ್ನೂ ಸಮವಾಗಿ ಸ್ವೀಕರಿಸಿ, ಅದೇ ರೀತಿ ನಮ್ಮ ಜೀವನದ ಕಷ್ಟ ಸುಖಗಳನ್ನು ಕೂಡ ಸಮವಾಗಿ ಸ್ವೀಕರಿಸೋದನ್ನು ಕಲ್ತ್ಕೋಬೇಕು. ಸರಿನಾ? ಇಲ್ಲಿಗೆ ಕಥಾ ಸಮಯವನ್ನು ಒಂದು ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.